ನನ್ನ ಪ್ರಿಯ ಕಾಮರ್ಸ್ ವಿದ್ಯಾರ್ಥಿಗಳೇ, ಮುಂದಿನ 10 ನಿಮಿಷಗಳಲ್ಲಿ ಹೇಗೆ ನೀವು ನಮ್ಮ ಕಾಮರ್ಸಿನ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಅನ್ನ ಈಸಿಯಾಗಿ, ಸ್ಟ್ರೆಸ್ ಫ್ರೀ ಆಗಿ, ಯಾವುದೇ ಟೆನ್ಷನ್ ಇಲ್ಲದ ಹಾಗೆ ನಮ್ಮ ಕಾಮರ್ಸ್ನಲ್ಲಿ ಹೇಳೋ ಹಾಗೆ ಮಿನಿಮಮ್ ಟೈಮ್ ಮ್ಯಾಕ್ಸಿಮಮ್ ಔಟ್ಪುಟ್ ಹೇಗೆ ತರೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಮಕ್ಕಳೇ, ನೀವು ಮೊದಲು ಮಾಡಬೇಕಾಗಿರೋದೇ ಸಬ್ಜೆಕ್ಟ್ಗಳ ಸೆಗ್ರಿಗೇಷನ್. ನಮ್ಮ ಕಾಮರ್ಸ್ನಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳೇ ನಮ್ಮ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್. ಯಾವ ಸಬ್ಜೆಕ್ಟಿನ ನೇಚರ್ ಹೇಗಿದೆ ಅಂತ ನೀವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಅಕೌಂಟೆನ್ಸಿ ಪ್ರಾಬ್ಲಮ್ ಹೆವಿ ಸಬ್ಜೆಕ್ಟ್. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಅರ್ಥ ಮಾಡ್ಕೊಳ್ಬೇಕು, ಫಾರ್ಮ್ಯಾಟ್ಗಳನ್ನ ಕಲಿಬೇಕು, ಡೆಬಿಟ್ ಕ್ರೆಡಿಟ್ ಎಲ್ಲಿ ಹಾಕೋದು ಅಂತ ಗೊತ್ತಿರಬೇಕು, ಟು ಅಂಡ್ ಬೈ ಹೇಗೆ ಉಪಯೋಗಿಸೋದು ಅಂತ ಗೊತ್ತಿರಬೇಕು, ಫಾಸ್ಟ್ ಆಗಿ ಕ್ಯಾಲ್ಕ್ಯುಲೇಷನ್ ಮಾಡೋದನ್ನ ತಿಳ್ಕೊಳ್ಬೇಕು. ಎರಡನೆಯದೇ ನಮ್ಮ ಬಿಸ್ನೆಸ್ ಸ್ಟಡೀಸ್. ಬಿಸ್ನೆಸ್ ಸ್ಟಡೀಸ್ ಇಸ್ ಅ ಥಿಯೋರಿ ಹೆವಿ ಸಬ್ಜೆಕ್ಟ್. ಬಿಸ್ನೆಸ್ ಸ್ಟಡೀಸಿನಲ್ಲಿ ಯಾವ ಪಾಯಿಂಟ್ಗಳನ್ನ ಎಷ್ಟು ಬರಿಬೇಕು, ಎಷ್ಟು ಸೆಂಟೆನ್ಸ್ಗಳಲ್ಲಿ ಆ ಪಾಯಿಂಟ್ ಅನ್ನ ಕ್ಲೋಸ್ ಮಾಡಬೇಕು, ಯಾವ ಪಾಯಿಂಟ್ಗೆ ಯಾವ ಹೆಡ್ಡಿಂಗ್ ಹಾಕಬೇಕು, ಪಾಯಿಂಟ್ಗಳನ್ನ ಆನ್ಸರ್ ಅಲ್ಲಿ ಹೇಗೆ ಹೈಲೈಟ್ ಮಾಡಬೇಕು, ಇದರ ಬಗ್ಗೆ ಎಲ್ಲ ಗಮನ ಹರಿಸಬೇಕು. ನಮ್ಮ ಮೂರನೆಯ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಎಕನಾಮಿಕ್ಸ್. ಎಕನಾಮಿಕ್ಸು ಇಸ್ ಅ ಗ್ರಾಫ್ ಹೆವಿ ಸಬ್ಜೆಕ್ಟ್. ಇಲ್ಲಿ ನೀವು ಅಪ್ಲಿಕೇಶನ್ಗಳನ್ನ ತಿಳ್ಕೊಳ್ಬೇಕಾಗತ್ತೆ. ಅಂಡ್ ಮೋರ್ ಓವರ್ ಎಕನಾಮಿಕ್ಸ್ ಅನ್ನ ನಾವು ಮದರ್ ಆಫ್ ಕಾಮರ್ಸ್ ಅಂತ ಕರಿತೀವಿ. ಯಾಕೆ ಅಂದ್ರೆ ಎಕನಾಮಿಕ್ಸ್ ಇಸ್ ಸಮಥಿಂಗ್ ದಟ್ ವಿ ಸಿ ಇನ್ ಎವ್ರಿ ಪಾರ್ಟ್ ಆಫ್ ಅವರ್ ಲೈಫ್, ಎವ್ರಿ ವಾಕ್ ಆಫ್ ಅವರ್ ಲೈಫ್. ಇಲ್ಲಿ ನಾವು ಏನೇನು ದಿನನಿತ್ಯಗಳಲ್ಲಿ ನೋಡ್ತೀವಿ ಅದನ್ನೇ ನಾವು ಒಂದು ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಅಲ್ಲಿ ಕಲಿತೀವಿ. ಸೊ ಎಕನಾಮಿಕ್ಸ್ ಅಲ್ಲಿ ಬರ್ತಕ್ಕಂತಹ ಸ್ಟ್ಯಾಟಿಸ್ಟಿಕಲ್ ಫಾರ್ಮುಲಾಗಳಾಗಿರ್ಬೋದು, ಗ್ರಾಫ್ಗಳಾಗಿರ್ಬೋದು, ಇಂಡಿಯನ್ ಇಕಾನಮಿ ಬಗ್ಗೆ ಬರ್ತಕ್ಕಂತಹ ಪಾಯಿಂಟ್ಗಳನ್ನಾಗಿರ್ಬೋದು, ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನಮ್ಮ ನಾಲ್ಕನೆಯ ಸಬ್ಜೆಕ್ಟ್ ಸ್ಟ್ಯಾಟಿಸ್ಟಿಕ್ಸ್. ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಅ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಸ್ಟ್ಯಾಟಿಸ್ಟಿಕ್ಸ್ ಅಂತ ಕೇಳಿಸ್ಕೊಂಡಿದ್ದ ಕೂಡಲೇ ನಿಮಗೆ ಫಾರ್ಮುಲಾಗಳ ಬಗ್ಗೆ ಬಹಳ ಭಯ ಆಗುತ್ತೆ. ನೀವ್ ಏನ್ ಮಾಡಬೇಕು? ಸ್ಟ್ಯಾಟಿಸ್ಟಿಕ್ಸ್ ಅಗೇನ್ ಇಸ್ ಅ ಪ್ರಾಬ್ಲಮ್ ಹೆವಿ ಸಬ್ಜೆಕ್ಟ್. ಎಲ್ಲ ಫಾರ್ಮುಲಾಗಳನ್ನು ಒಂದು ಪೇಜ್ ನಲ್ಲಿ ಲಿಸ್ಟ್ ಮಾಡ್ಕೊಳ್ಬೇಕು. ಟಾಪಿಕ್ ವೈಸ್, ಚಾಪ್ಟರ್ ವೈಸ್ ಎಲ್ಲ ಫಾರ್ಮುಲಾಗಳನ್ನು ಒಂದು ಪೇಜ್ ನಲ್ಲಿ ಲಿಸ್ಟ್ ಮಾಡ್ಕೊಂಡ್ಮೇಲೆ ಆ ಫಾರ್ಮುಲಾಗಳನ್ನ ಬರ್ದು ಪ್ರಾಕ್ಟೀಸ್ ಮಾಡಬೇಕು. ಯಾವ ಟಾಪಿಕ್ ರಾ ಡೇಟಾ, ಯಾವ ಟಾಪಿಕ್ ಡಿಸ್ಕ್ರೀಟ್ ಡೇಟಾ, ಯಾವ ಟಾಪಿಕ್ ಕಂಟಿನ್ಯೂಯಸ್ ಡೇಟಾ ಅಂತ ಅರ್ಥ ಮಾಡ್ಕೊಳ್ಬೇಕು. ಆ ಟಾಪಿಕ್ಗೆ ಯಾವ ಫಾರ್ಮುಲಾ ಹಾಕಬೇಕು ಅನ್ನೋದು ಪರ್ಫೆಕ್ಟ್ ಆಗಿ ನಿಮಗೆ ಗೊತ್ತಿರಬೇಕು. ನಮ್ಮ ಐದನೆಯ ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸ್. ಇವತ್ತಿನ ಯುಗದಲ್ಲಿ ನನಗಿಂತ ಅತ್ಯುತ್ತಮವಾಗಿ ಕಂಪ್ಯೂಟರ್ ಬಗ್ಗೆ ಮಕ್ಕಳೇ ನೀವು ತಿಳ್ಕೊಂಡಿರ್ತೀರ. ನೀವೇನು ಕಂಪ್ಯೂಟರ್ಗಳನ್ನ ಯೂಟ್ಯೂಬ್ ಅಥವಾ ಹಲವಾರು ಪ್ಲಾಟ್ಫಾರ್ಮ್ ಮುಖಾಂತರ ತಿಳ್ಕೊಂಡಿದ್ದೀರಾ ಅದನ್ನೇ ಈಗ ಟೆಕ್ಸ್ಟ್ ಬುಕ್ ಅಲ್ಲಿ ಓದೋ ಸಮಯ. ಸೊ ಕಂಪ್ಯೂಟರ್ನಲ್ಲಿ ಹೇಗೆ ಸ್ಕ್ರಿಪ್ಟ್ಗಳನ್ನ ಬರೀಬೇಕು, ಹೇಗೆ ಕೋಡಿಂಗ್ ಮಾಡಬೇಕು, ಎಲ್ಲಿ ಫ್ಲವರ್ ಬ್ರಾಕೆಟ್ಗಳು ಹಾಕಬೇಕು, ಎಲ್ಲಿ ಸೆಮಿಕೋಲನ್ಗಳು ಹಾಕಬೇಕು, ಪ್ರೋಗ್ರಾಮ್ಗಳನ್ನ ಹೇಗೆ ಬರೀಬೇಕು, ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ ಕಲಿಬೇಕಾಗತ್ತೆ ಮಕ್ಕಳೇ. ನೀವು ಈ 5 ಸಬ್ಜೆಕ್ಟ್ಗಳನ್ನ ಸ್ಟ್ರೆಸ್ ಫ್ರೀ ಆಗಿ ಓದ್ಲಿಕ್ಕೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇರ್ತಕ್ಕಂತಹ ಟೆಕ್ನಿಕ್ ದ 3R ಫ್ರೇಮ್ ವರ್ಕ್. ಏನು ದ 3R ಫ್ರೇಮ್ ವರ್ಕ್ ಅಂದ್ರೆ ರೊಟೇಟ್, ರೀಇನ್ಫೋರ್ಸ್ ಮತ್ತು ರಿವ್ಯೂ. ಏನು ರೊಟೇಟ್ ಅಂದ್ರೆ ನಾವು ನಮ್ಮ ಪ್ರತಿ ದಿನಗಳ ಈವ್ನಿಂಗ್ಗಳನ್ನ ಡಿವೈಡ್ ಮಾಡ್ಕೊಳ್ಬೇಕು. ಆ ಡಿವಿಷನ್ ಮಾಡಿರ್ತಕ್ಕಂತಹ ಟೈಮಲ್ಲಿ 3 ಇಂಪಾರ್ಟೆಂಟ್ ಕೋರ್ ಸಬ್ಜೆಕ್ಟ್ಗಳನ್ನ ಓದ್ಕೊಳ್ಬೇಕು. ರೀಇನ್ಫೋರ್ಸ್ ಅಂದ್ರೆ ನಾವು ಏನು ಪ್ರತಿದಿನ ಈವ್ನಿಂಗ್ 3 ಸಬ್ಜೆಕ್ಟ್ಗಳನ್ನ ಓದ್ಕೊಳ್ತಾ ಇದ್ದೀವಿ ಅದರ ಒಂದು ಕ್ವಿಕ್ ರೀಕ್ಯಾಪ್ ಅನ್ನ ಪ್ರತಿದಿನ ಒಂದು 15 ನಿಮಿಷಗಳ ಕಾಲ ಮಾಡಬೇಕಾಗತ್ತೆ. ರಿವ್ಯೂ ಅಂದ್ರೆ ಏನರ್ಥ? ಪ್ರತಿ ವಾರದ ವೀಕೆಂಡಿನಲ್ಲಿ ನೀವು ಏನು ಆ ವಾರ ಓದಿದ್ದೀರಿ ಅದೆಲ್ಲದರ ಒಂದು ಕ್ವಿಕ್ ರೀಕ್ಯಾಪ್ ಅನ್ನ ಮಾಡಿಕೊಂಡು ನಿಮ್ಮ ಮೆಮರಿಯನ್ನ ರಿಫ್ರೆಶ್ ಮಾಡ್ಕೊಳ್ಬೇಕು. ದ್ಯಾಟ್ ಇಸ್ ಅವರ್ 3R ಫ್ರೇಮ್ ವರ್ಕ್: ರೊಟೇಟ್, ರೀಇನ್ಫೋರ್ಸ್ ಮತ್ತು ರಿವ್ಯೂ. ಹೇಗೆ ರೊಟೇಟ್, ರೀಇನ್ಫೋರ್ಸ್ ಮತ್ತು ರಿವ್ಯೂ ಅನ್ನ ಅಡಾಪ್ಟ್ ಮಾಡ್ಕೊಳ್ಳೋದು, ಇದಕ್ಕೆ ಅಂತಾನೆ ನಾನು ನಿಮ್ಗೊಂದು ಟೈಮ್ ಟೇಬಲ್ ಅನ್ನ ಸೆಟ್ ಮಾಡಿದ್ದೀನಿ. ಆ ಟೈಮ್ ಟೇಬಲ್ ಅನ್ನ ಒಮ್ಮೆ ಮೆಲುಕು ಹಾಕೋಣ ಬನ್ನಿ.
ಈಗ ನೆಕ್ಸ್ಟ್ ನೀವು ಮಾಡಬೇಕಾಗಿರೋ ಕೆಲಸವೇ ಮೈಕ್ರೋ ಪ್ಲಾನಿಂಗ್. ಪ್ರತಿದಿನ ಸಂಜೆ ನೀವು ಎಲ್ಲ ಸಬ್ಜೆಕ್ಟ್ಗಳನ್ನು ಓದಿದ ನಂತರ ನಿಮಗೆ ನೀವೇ ಒಂದು ಸಣ್ಣ ಗೋಲ್ ಅನ್ನ ಸೆಟ್ ಮಾಡಿಕೊಳ್ಳಿ. ಫಾರ್ ಎಕ್ಸಾಂಪಲ್, ಒಂದು ದಿನ ನೀವು ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಅನ್ನ ಓದಿದ್ರೆ ಅಕೌಂಟೆನ್ಸಿಯಲ್ಲಿ ಓದಿದಂತ ಇಂಪಾರ್ಟೆಂಟ್ ಮೋಸ್ಟ್ ಟಾಪಿಕ್ ಯಾವುದು, ಬಿಸ್ನೆಸ್ ಸ್ಟಡೀಸ್ ನಲ್ಲಿ ಕಷ್ಟವಾದಂತಹ ಕ್ವೆಶ್ಚನ್ ಅಂಡ್ ಆನ್ಸರ್ ಯಾವುದು, ಎಕನಾಮಿಕ್ಸ್ ನಲ್ಲಿ ಕನ್ಫ್ಯೂಸಿಂಗ್ ಅನ್ಸಿದ್ದಂತಹ ಗ್ರಾಫ್ ಯಾವುದು, ಅದನ್ನ ನೀವು ಕಲೀಲೇಬೇಕು ಅನ್ನುವಂತಹ ಗೋಲ್ ಇಟ್ಕೊಳ್ಳಿ. ನಂತರ ಅದನ್ನ ಬರ್ದು ಪ್ರಾಕ್ಟೀಸ್ ಮಾಡಿ. ಹೀಗೆ ಸಣ್ಣ ಸಣ್ಣ ಗೋಲ್ಗಳನ್ನ ಇಟ್ಕೊಂಡಾಗ ನಿಮ್ಮ ಪ್ರೋಸೆಸ್ ಈಸಿ ಆಗುತ್ತೆ. ರಿಮೆಂಬರ್, ಸ್ಮಾಲ್ ಗೋಲ್ಸ್ ವಿಲ್ ಲೀಡ್ ಟು ಬಿಗ್ ಚೇಂಜಸ್. ತದನಂತರ ನೀವು ಮಾಡಬೇಕಾಗಿರೋದೇ ಆಕ್ಟಿವ್ ಲರ್ನಿಂಗ್ ಟೆಕ್ನಿಕ್ಸ್. ಇದರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ. ಏನು ಆಕ್ಟಿವ್ ಲರ್ನಿಂಗ್ ಟೆಕ್ನಿಕ್ಸ್ ಅಂದ್ರೆ, ನಿಮ್ಗೆ ಯಾವ ಟಾಪಿಕ್ಗಳು ಕಷ್ಟ ಅನಿಸುತ್ತವೆ, ಯಾವ ಟಾಪಿಕ್ಗಳು ಕನ್ಫ್ಯೂಷನ್ ಅನಿಸುತ್ತವೆ, ಅದನ್ನ ನೀವು ನಿಮ್ಮ ಫ್ರೆಂಡ್ಸ್ ಗ್ರೂಪಿನಲ್ಲಿ ಡಿಸ್ಕಷನ್ ಮಾಡಿ. ಯಾವ ಫ್ರೆಂಡಿಗೆ ಯಾವ ಟಾಪಿಕ್ ಕಷ್ಟ ಅನ್ನಿಸ್ತಾ ಇದೆ ನೀವು ಅದನ್ನ ಹೇಳ್ಕೊಡಿ. ಅವರಿಂದ ನಿಮಗೆ ಯಾವ ಟಾಪಿಕ್ ಕಷ್ಟ ಅನ್ನಿಸ್ತಾ ಇದೆ ಅದನ್ನ ನೀವು ಹೇಳಿಸ್ಕೊಳ್ಳಿ. ಥಿಯರಿ ಟಾಪಿಕ್ಗಳಾಗಿದ್ರೆ QEC ಅಂದ್ರೆ ಕ್ವೆಶ್ಚನ್ಸ್, ಎಕ್ಸಾಂಪಲ್ ಮತ್ತು ಕಾನ್ಸೆಪ್ಟ್ಗಳನ್ನ ಒಳಗೊಂಡಿರ್ತಕ್ಕಂತಹ ಒಂದು ನೋಟ್ಸ್ ಅನ್ನ ಮಾಡ್ಕೊಳ್ಳಿ. ಸ್ಟ್ಯಾಟಿಸ್ಟಿಕ್ಸ್, ಎಕನಾಮಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಅಂತಹ ಅಪ್ಲಿಕೇಶನ್ ಬೇಸ್ಡ್ ಸಬ್ಜೆಕ್ಟ್ಗಳಿಗೆ ಫಾರ್ಮ್ಯುಲಾ ಲಿಸ್ಟ್ಗಳಾಗಿರ್ಬೋದು, ಪ್ರೋಗ್ರಾಮ್ ಲಿಸ್ಟ್ಗಳಾಗಿರ್ಬೋದು, ಗ್ರಾಫ್ ಲಿಸ್ಟ್ಗಳಾಗಿರ್ಬೋದು ಒಂದು ಬುಕ್ ಅಲ್ಲಿ ಬರ್ದಿಟ್ಕೊಳ್ಳಿ. ನೀವು ಇಷ್ಟೆಲ್ಲ ಓದಬೇಕಾದ್ರೆ ಒಂದಿಷ್ಟು ಮೀ ಟೈಮ್ ಬೇಕು ಅಂತ ಅನ್ಸುತ್ತೆ. ಆ ಸಂದರ್ಭಗಳಲ್ಲಿ ಒಂದು 5 ರಿಂದ 10 ನಿಮಿಷ ಬ್ರೇಕ್ ತಗೊಳ್ಳಿ. ಅಪ್ಪ ಅಮ್ಮನ ಜೊತೆ ಖುಷಿಯಾಗಿ ಮಾತಾಡಿ, ಒಂದು ಸಣ್ಣ ವಾಕ್ ಹೋಗಿ ಬನ್ನಿ. ತಮ್ಮ ತಂಗಿಯರೋ, ಅಣ್ಣ ಅಕ್ಕಂದಿಯರೋ ಮನೆಯಲ್ಲಿದ್ದರೆ ಅವರ ಒಟ್ಟಿಗೆ ಒಂದಷ್ಟು ವಿಷಯಗಳನ್ನು ಹಂಚ್ಕೊಳ್ಳಿ. ಆದರೆ ಮೊಬೈಲ್ ಫೋನ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಡು ನಾಟ್ ಡಿಸ್ಟರ್ಬ್ ಮೋಡಲ್ಲಿ ಅಥವಾ ಫ್ಲೈಟ್ ಮೋಡಲ್ಲಿ ಇಡಿ. ಯಾಕೆ ಅಂದರೆ 5 ನಿಮಿಷ ಮೊಬೈಲ್ ಫೋನನ್ನು ಅಥವಾ ಇನ್ಸ್ಟಾಗ್ರಾಮ್ ರೀಲ್ಗಳನ್ನು ಸ್ಕ್ರೋಲ್ ಮಾಡಲಿಕ್ಕೆ ಶುರು ಮಾಡಿದರೆ ಅದು ಗಂಟೆಗಳ ಕಾಲ ಎಳೆಯುತ್ತೆ. ನಿಮ್ಮ ಓದಿಗೆ ಅದು ಡಿಸ್ಟರ್ಬ್ ಮಾಡುತ್ತೆ. ಇಷ್ಟೆಲ್ಲದರ ಮಧ್ಯ ಮಕ್ಕಳೇ, ಮರಿಬೇಡಿ, ಡಾಕ್ಟರ್ ರಾಜ್ಕುಮಾರ್ ಅವರು ಅಣ್ಣ ಅವರು ಅಂತ ಓವರ್ ನೈಟ್ ಅನ್ನಿಸ್ಕೊಳ್ಳಿಲ್ಲ. ಯಶ್ ರಾಕಿಂಗ್ ಸ್ಟಾರ್ ಆಗಿ ಓವರ್ ನೈಟ್ ಫೇಮಸ್ ಆಗಲಿಲ್ಲ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಇಡೀ ಕರ್ನಾಟಕಕ್ಕೆ ಕರ್ನಾಟಕ ರತ್ನ ಅಂತ ಓವರ್ ನೈಟ್ ಅನ್ನಿಸ್ಕೊಳ್ಳಿಲ್ಲ. ಸಚಿನ್ ತೆಂಡೂಲ್ಕರ್ ಅವರು ಕ್ರಿಕೆಟ್ನ ದೇವರಾದ್ರು, ವಿರಾಟ್ ಕೊಹ್ಲಿ ಅವರು ಕಿಂಗ್ ಆಫ್ ಕ್ರಿಕೆಟ್ ಅನ್ನಿಸ್ಕೊಂಡ್ರು. ಆದರೆ ಇದು ಯಾವುದು ಕೂಡ ಓವರ್ ನೈಟ್ ಸಕ್ಸಸ್ ಅಲ್ಲ. ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಕೆಲವೊಂದು ತ್ಯಾಗಗಳನ್ನ ಮಾಡಲೇಬೇಕಾಗತ್ತೆ. ಆ ತ್ಯಾಗಗಳು ಮಾಡೋದ್ರಲ್ಲಿ ಒಂದು ಅರ್ಥವನ್ನ ಕಂಡುಕೊಳ್ಳಬೇಕಾಗತ್ತೆ. ಆ ಅರ್ಥವನ್ನ ಕಂಡುಕೊಂಡು ನಮ್ಮ ಕರ್ನಾಟಕ ರಾಜ್ಯಕ್ಕೆ ದ್ವಿತೀಯ PUC ಯಲ್ಲಾಗಿರ್ಬೋದು, ಪ್ರಥಮ PUC ಯಲ್ಲಾಗಿರ್ಬೋದು ರ್ಯಾಂಕ್ ಬರ್ತೀರಾ ಅನ್ನೋ ನಂಬಿಕೆ ನನ್ನಲ್ಲಿದೆ. ನೀವು ರ್ಯಾಂಕ್ ಬಂದೇ ಬರ್ತೀರಾ ಅನ್ನೋ ಪ್ರಾಮಿಸ್ ಅನ್ನ ಕಾಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಮಕ್ಕಳೇ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ.